ಶೇಕ್ಸ್ಪಿಯರ್ ಆಗಲಿ, ಅನಿಬೆಸೆಂಟ್ ಆಗಲಿ, ಶಕುಂತಲಾ ಆಗಲಿ, ಐನ್ಸ್ಟೀನ್ ಆಗಲಿ ಯಾವ ರಾಜನೂ ಅಲ್ಲ, ಯಾವ ದೇಶದ ಪ್ರಧಾನಮಂತ್ರಿನೂ ಅಲ್ಲ, ಯಾವ ದೇಶದ ಅಧ್ಯಕ್ಷರೂ ಅಲ್ಲ. ಅಧಿಕಾರ ಇರಲಿಲ್ಲ ಅವ್ರಿಗೆ. ಎಲ್ಲ ಮಕ್ಕಳು ಸರಿಯಾಗಿ ಕೇಳಿಸ್ಕೊಳ್ಬೇಕು. ನಾವೆಲ್ಲ ಅನ್ಕೊಂತೀವಿ ಅಧಿಕಾರ ಇದ್ದವರು, ಹಣ ಇದ್ದವರು ಬಹಳ ದೊಡ್ಡವರು ಅಂತೇಳಿ. ಇವ್ರು 4 ಜನಕ್ಕೆ ಅಧಿಕಾರನೂ ಇರಲಿಲ್ಲ, ಹಣನೂ ಇರಲಿಲ್ಲ. ಮತ್ತೆ ಅವ್ರ ಕಾಲದಲ್ಲಿ ಅವರ ಮಹಿಮೆಯನ್ನ ಬಹಳ ದೊಡ್ಡದಾಗಿ ಯಾರು ಕೊಂಡಾಡಿರಲಿಲ್ಲ. ಆದರೆ ಅವರೆಲ್ಲರೂ ಕೂಡ ಎಷ್ಟು ವರ್ಷ ಆದಮೇಲೆ, ಐನ್ಸ್ಟೀನು ನಾವು 100 ವರ್ಷ ಆದಮೇಲೆ ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಶೇಕ್ಸ್ಪಿಯರ್ನ ಒಂದು 1700 ವರ್ಷ ಆದ್ಮೇಲೆ ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಶಕುಂತಲಾ ಅವರು ತೀರು ಹೋಗಿದ್ದಾರೆ, ಇತ್ತೀಚೆಗೆ ತೀರು ಹೋದ್ರು. ಅವರ ಬುದ್ಧಿಮತ್ತೆಯನ್ನು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಅನಿಬೆಸೆಂಟ್ ತೀರು ಹೋಗಿ ಬಹಳ 100 ವರ್ಷ ಆಗುತ್ತೆ. ಅವರು ನಮ್ಮನ್ನು ಬಿಟ್ಟು ಹೋಗಿ ಬಹಳ ವರ್ಷಗಳಾಯಿತು, ದಶಕಗಳು ಕಳೆದಿದ್ದಾವೆ. ಇವತ್ತು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಇವ್ರು ಯಾರು ಕೂಡ ನಾನು ಹೇಳಿದಾಗೆ ರಾಜರಲ್ಲ, ಶ್ರೀಮಂತರಲ್ಲ, ಯಾವ ದೇಶದ ಪ್ರಧಾನಮಂತ್ರಿನೂ ಅಲ್ಲ, ರಾಷ್ಟ್ರಾಧ್ಯಕ್ಷರು ಅಲ್ಲ. ಆದರೆ ಇವರೆಲ್ಲರೂ ಕೂಡ ಮನುಷ್ಯನ ನಾಗರಿಕತೆಗೆ ತಮ್ಮದೇ ಕಾಣಿಕೆಯನ್ನು ಕೊಟ್ಟವರು. ಈ ಹಿನ್ನೆಲೆ ಒಳಗಡೆ ನಾನು ನಿಮ್ಮಲ್ಲಿ, ನಿಮ್ಮ ಪುಟ್ಟ ಪುಟ್ಟ ಮನಸ್ಸುಗಳಿಗೆ ಮನವಿ ಮಾಡದೆ ಅಂತ ಏನಂತ ಹೇಳಿದ್ರೆ, ಇವರಿಂದ ನಾವೆಲ್ಲರೂ ಕಲಿಬೇಕು. ನೀವೊಬ್ಬರೇ ಅಲ್ಲ, ನಾವೆಲ್ಲರೂ ಕಲಿಬೇಕು. ಮತ್ತೆ ಇವರೇನು ಸಮಾಜಕ್ಕೆ ನೀಡಿದ್ರು ಅದನ್ನ ಅನುಸರಿಸ್ಬೇಕು. ಆಗ ಪದಗ್ರಹಣ ಸಮಾರಂಭ ಇವತ್ತು ಏನ್ ಮಾಡ್ತಾ ಇದ್ದೀರೋ ಅದಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಇದು ಸರಿ ಅಂತ ನಿಮ್ಗೆ ಮುಂದೆ ಅನ್ನಿಸ್ತದೆ. ಮುಂದೆ ನೀವೆಲ್ಲರೂ ಕೂಡ ಒಬ್ಬ ಶಕುಂತಲಾ ಆಗಿ, ಒಬ್ಬ ಅನಿಬೆಸೆಂಟ್ ಆಗಿ, ಶೇಕ್ಸ್ಪಿಯರ್ ಆಗಿ, ಐನ್ಸ್ಟೀನ್ ಆಗಿ ರೂಪುಗೊಳ್ಳಲಿ ಅಂತ ಹಾರೈಸಿ, ನಿಮ್ಗೆ ಏನ್ ಮಾತಾಡ್ಬೇಕು ಅಂತ ನಾನು ಏನೂ ಯೋಚನೆ ಮಾಡಿರಲಿಲ್ಲ. ಇಲ್ಲಿಗೆ ಬಂದ ನಂತರ ಈ ವೇದಿಕೆಯ ಮೇಲೆ ನಿಂತು ನಿಮ್ಮ ಮುಖದಲ್ಲಿ ಅಂತ ಪ್ರಭೆ ಇದೆ ಅಂತ ಗಮನಿಸಿ ಮಾತನಾಡಿದ್ದೀನಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು.